ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯದು ಗೃಹ ಪ್ರವೇಶ ಬಂತು ಅಲ್ವಾ. ನಿಮ್ಗೆಲ್ರಿಗೂ ಗೊತ್ತಿದೆ, ಎಷ್ಟೆಲ್ಲ ಕೆಲಸ ಆಗಿದೆ ಅಂತಲೂ ಗೊತ್ತಿದೆ, ಪೇಂಟಿಂಗ್ ಆಗಿದೆ ಅಂತಲೂ ಗೊತ್ತಿದೆ. ಹಾಗೆ ಗೃಹ ಪ್ರವೇಶಕ್ಕೆ ರೆಡಿ ಮಾಡಬೇಕು. ರೆಡಿ ಮಾಡಬೇಕಂದ್ರೆ ಏನು ಗೊತ್ತಾ, ಊಟಕ್ಕಂತೂ ಹೇಳಾಗಿದೆ, ಭಟ್ರಿಗೆ ಹೇಳಾಗಿದೆ. ಹಾಗೆ ಬಟ್ಟೆ ನಿನ್ನೆ ಎಲ್ಲ ಮುಗೀತು. ನನ್ನ ಮಕ್ಕಳಿಗೆ ಅಷ್ಟೇ ತರಬೇಕು, ಮಕ್ಕಳಿಗಷ್ಟೇ ತರೋದಿದೆ. ತರಬೇಕು, ಏನು ರೆಡಿಮೇಡ್ ಅಲ್ವಾ, ತರ್ಬೋದು ಬೇಗ. ನಮ್ಮದು ಸಾರಿ ಎಲ್ಲ ತಂದಾಯಿತು, ಸಾರಿ ಎಲ್ಲ ರೆಡಿ ಇತ್ತು, ಪೇಂಟಿಂಗ್ ಆಯಿತು, ಮತ್ತು ಮನೆ ಕ್ಲೀನಿಂಗ್ ಎಲ್ಲ ಆಯಿತು. ಬೇಗ ಬೇಗ ಮಾಡಿಕೊಂಡೆ ನಾನು. ಯಾಕೆ ಗೊತ್ತಾ, ನಮ್ಮದು ಜಾತ್ರೆ ಬಂತಲ್ವ, ಈಗ ಇವತ್ತಿಂದ ಸ್ಟಾರ್ಟು. ಜಾತ್ರೆ ಅಂದರೆ ಜಾತ್ರೆ ಮುಗಿಯೋ ತನಕ 8 ದಿನ ಇರುತ್ತಲ್ವ, ಮುಗಿಯೋ ತನಕ ಹೋಗಬೇಕು. ಜಾತ್ರೆ ಮುಗಿದ ನಂತರ ಕೂಡ ಒಂದು 4 ದಿನ ಹೋಗಬೇಕಾಗತ್ತೆ. ಯಾಕಂದರೆ ಮಾರ್ಕೆಟ್ ಇರುತ್ತೆ, ಸಣ್ಣ ಪುಟ್ಟ ವಸ್ತು ಎಲ್ಲ ಬಂದಿರತ್ತಲ್ವ, ನೋಡ್ಬೋದು. ತುಂಬ ರಶ್ ಇರಲ್ಲ, ತೊಗೋಬೋದು. ಈಗ ಅಂದರೆ ತುಂಬ ರಶ್ ಇರುತ್ತೆ, ಒಬ್ಬರ ಮೇಲೆ ಒಬ್ಬರು ಬೀಳ್ತಾರೆ, ಅಷ್ಟು ರಶ್ ಇರುತ್ತೆ, ತಗೊಳ್ಳಿಕ್ಕೆ ಕಷ್ಟ ಆಗತ್ತೆ. ಮತ್ತೇನು ಗೊತ್ತಾ, ಈಗ ನಾವು ತಗೊಳ್ಳಿಕ್ಕೆ ಹೋದರೆ ಡಬಲ್ ರೇಟ್ ಹೇಳ್ತಾರೆ. ಈಗ ಕೆಲವೊಂದು ದೂರದಿಂದ ಬಂದಿರ್ತಾರಲ್ವ, ವಸ್ತು ಎಲ್ಲ ತಂದಿರ್ತಾರೆ, ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಈ ಟೈಮಲ್ಲಿ. ದೇವರು ಅಂದರೆ ಜಾತ್ರೆ ಮುಗಿದ ನಂತರ ಸ್ವಲ್ಪ ಒಂದು 75% ಕಡಿಮೆ ಅನ್ಬೋದು. ಅಂದರೆ ಅರ್ಧಕ್ಕರ್ಧ ಕೊಡಲ್ಲ, ಅರ್ಧಕ್ಕರ್ಧಂತೂ ಕೊಡಲ್ಲ, ಅರ್ಧಕ್ಕಿಂತ ಜಾಸ್ತಿ 75. ಅಂದರೆ 100 ರೂಪಾಯಿ ಆದರೆ ಒಂದು 75 ರೂಪಾಯಿಗೆ ಹೀಗೆ ಕೊಡ್ತಾರೆ. ಕೆಲವೊಂದು ವಸ್ತು ಅಂದರೆ ತುಂಬ ದೂರಿಂದ ಬರೋ ವಸ್ತು, ಅಂದರೆ ಈ ಕಡೆಯಲ್ಲೂ ಸಿಗದೇ ಇರೋ ವಸ್ತು ಕೆಲವೊಂದು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಖರೀದಿ ಇರುತ್ತೆ. ಹಾಗಾಗಿ ನಾನೇನು ಮಾಡಿದೆ ಗೊತ್ತಾ, ಗೃಹ ಪ್ರವೇಶಕ್ಕೆ ನಮ್ಮ ಅಮ್ಮನ ಊರಿಗೆ ಹೋಗಿ ಕರೆದು ಬಂದೆ. ಅಲ್ಲಿ ನಮ್ಮ ಮನೆಯವ್ರದ್ದು ಊರಿಗೆ ಕರಿಬೇಕು, ಜಾತ್ರೆ ನಂತರ ಕರೆಯೋದು. ಮತ್ತು ಇಲ್ಲಿ ಏರಿಯಾ ಉಂಟಲ್ಲ, ಇದು ತುಂಬ ದೊಡ್ಡ ಏರಿಯಾ, ಏರಿಯಾಗೂ ಕರಿಬೇಕು. ಫ್ರೆಂಡ್ಸ್ ಇದ್ದಾರೆ, ಅವರಿಗೆಲ್ಲ ಕಾಲ್ ಮಾಡೋದು, ಕೆಲವೊಬ್ಬರಿಗೆ ಕಾಲ್ ಮಾಡೋದು, ಹೀಗೆಲ್ಲ ಇದೆ. ಇಷ್ಟೇ ಇದೆ. ಮನೆ ಕೆಲಸ ಮುಗೀತು, ಮನೆ ಪೇಂಟಿಂಗ್ ಅಂತೂ ಮುಗೀತಪ್ಪ. ನನಗಂತೂ ಸಾಕಾಗಿ ಹೋಯಿತು. ತುಂಬ ಚೆನ್ನಾಗಿ ಆಗಿದೆ ಪೇಂಟಿಂಗ್. ನಾನು ತೋರಿಸ್ತೇನೆ ನಿಮಗೆ ನಮ್ಮ ಮನೆ ಹೇಗಾಗಿದೆ ಎಲ್ಲವೂ ತೋರಿಸ್ತೀನಿ. ಮತ್ತು ಮೇಲ್ಗಡೆ POP ತುಂಬ ಚೆನ್ನಾಗಾಗಿದೆ, ಅದಕ್ಕೆಲ್ಲ ವಸ್ತು ಎಲ್ಲ ತಂದಾಗಿದೆ, ತೋರಿಸ್ತೇನೆ. ಓಕೆನಾ? ಎಲ್ರಿಗೂ ಮನೆ ನೋಡೋದು ತುಂಬ ಇಷ್ಟ, ನನಗೂ ಅಷ್ಟೇ. ಮನೆ ನೋಡೋದು ತುಂಬ ಇಷ್ಟ ಇತ್ತು ಮೊದಲು. ನಾವು ಮನೆ ಕಟ್ಟಬೇಕು ಅನ್ನೋದೆಲ್ಲ ಇತ್ತಲ್ವಾ. ಬೇರೆಯವ್ರ ಮನೆಗೆ ಹೋದರೆ ಎಲ್ಲವೂ ನೋಡ್ಕೊಂಡು ಬರ್ತಿದ್ದೆ. ಹೀಗೆ ಒಂದು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದೊಂದು ನನ್ನ ಆಸೆ ಆಗಿತ್ತು, ಈಡೇರಿತು. ಇನ್ನೂ ಇದೆ, ಇನ್ನೂ ಏನೇನೋ ಇದೆ, ನೋಡಬೇಕು ಮುಂದೇನಾಗತ್ತೆ ಅಂತ. ಬನ್ನಿ, ಈಗ ನಾನು ಸಾರಿ ತಂದಿದ್ದೆ. ನನಗೂ ಒಂದು ಸಾರಿ ತೊಗೊಂಡಿದ್ದೆ. ನಾನು ಸಾರಿ ಜಾಸ್ತಿ ಉಡಲ್ಲ, ಆದರೂ ಒಂದಿರಲಿ ಅಂತ ಒಂದಿನದ ಫಂಕ್ಷನಿಗೆ ಅಷ್ಟೇ ತೊಗೊಂಡಿದ್ದೆ. ನಾನು ತೋರಿಸ್ತೇನೆ. ಹಾಗೆ ಅಷ್ಟು ಸಾರಿ ತೋರಿಸಲ್ಲ, ಓಕೆನಾ? 1-2 ತೋರಿಸ್ತೇನೆ. ತುಂಬ ಚೆನ್ನಾಗಿದೆ, ನಾವು ಸಿರ್ಸೆಲ್ಲೇ ತೊಗೊಂಡಿರೋದು. ಇನ್ನು ಉಳಿದದ್ದು ಸುಮಾರಿದೆ, ಹೇಳ್ತೇನೆ, ನಾನು ನೋಡ್ತಾ ಹೇಳ್ತೇನೆ, ಓಕೆನಾ? ಹಾಗೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ. ನನಗಂತೂ ವಿಡಿಯೋ ಮಾಡಲಿಕ್ಕೆ ಟೈಮ್ ಇಲ್ಲ, ಏನು ಮಾಡೋದು, ಕೆಲಸ ಅಂದರೆ ನಂದು ವಿಡಿಯೋ ಮಾಡಲಿಕ್ಕೆ ಟೈಮ್ ಇಲ್ಲ, ಲೈವ್ ಮಾಡಲಿಕ್ಕೆ, ಸಪೋರ್ಟ್ ಕೊಡಲಿಕ್ಕೆ ಇದಕ್ಕೆ ಸರಿಯಾಗುತ್ತೆ. ಮತ್ತು ಮನೆ ಕ್ಲೀನಿಂಗು, ನಮ್ಮದು ಅಂಗಳ ಇದೆ. ನಾನು ಹೇಳ್ತಾ ಎಲ್ಲೆಲ್ಲಿಗೂ ಹೋಗ್ತಾ ಇದ್ದೇನೆ. ಟ್ರೈನ್ ಆದರೂ ಸರಿಯಾದ ಸ್ಟ್ರೇಟಾಗಿ ಹೋಗುತ್ತೆ. ಕೆಲವೊಂದು ಬಸ್ ತಪ್ಪತ್ತಲ್ವ, ದಾರಿ ತಪ್ಪಿ ಹೋಗುತ್ತಲ್ವ, ಮತ್ತು ರಿಟರ್ನ್ ಬರುತ್ತೆ, ಆ ರೀತಿ ಆಗುತ್ತೆ. ನಾನು ಏನೋ ಹೇಳ್ತಾ ಇದ್ದೆ, ಮತ್ತೆಲ್ಲ ಹೋಗ್ತಾ ಇದ್ದೆ, ಹೇಳ್ತೇನೆ, ನಾನು ಅಲ್ಲೂ ಹೋಗಿ ಹೇಳ್ತೇನೆ, ಓಕೆನಾ? ನಾನು ನಮ್ಮನೇದು ಮುಂದೆಲ್ಲ ಇದೆಯಲ್ವ, ಅಂಗಳ, ರೋಡು ಅದೆಲ್ಲ ಇದೆ. ಅದು ಅಷ್ಟು ಕ್ಲೀನ್ ಆಯಿತು ಅಂದರೆ ಡೈಲಿ ಗುಡಿಸಿ ತೊಳೆದು ಎಲ್ಲ ಕ್ಲೀನಾಗಿದೆ, ಆಯಿತಾ? ಈ ಗೃಹ ಪ್ರವೇಶ ಅನ್ನೋ ತನಕ ಕ್ಲೀನಾಗಿ ಇಟ್ಕೋಬೇಕು. 2 ದಿನಕ್ಕೆ 3 ದಿನಕ್ಕೆ ತೊಳಿತಾ ಇರಬೇಕು. ಇನ್ನು ಮುಂದೆ ಇಷ್ಟು ದಿನ ಡೈಲಿ ತೊಳೆದಿದೆ, ಕ್ಲೀನಾಗಿಬಿಟ್ಟಿದೆ. ಸ್ವಲ್ಪ ನೀರು ಹಾಕಿ ತೊಳಿತಾ ಇದ್ರೆ ಆಯಿತು. ಮನೆ ಸುತ್ತಲೂ ಎಲ್ಲ ಕೆಲಸ ಆಗಿದೆ, ಎಲ್ಲ ಕ್ಲೀನಿಂಗ್. ಹಾಗೆ ಬೇಡದಿರೋ ವಸ್ತು ಎಲ್ಲ ಸೇರಿಸಿ ಆಗಿದೆ. ಇನ್ನೊಂದು ಸ್ವಲ್ಪ ವಸ್ತು ಇದೆ, ನಮ್ಮದು ಊಟದ್ದು, ದಿನಬಳಕೆ ವಸ್ತು ಎಲ್ಲ ಇದೆ, ಅದೆಲ್ಲ ಇಡಬೇಕು. ಹಾಗೆ ನಾನು ತೋರಿಸ್ತೇನೆ, ಓಕೆನಾ? ಇವತ್ತು ಏನಾಯಿತು ಗೊತ್ತಾ, ನೋಡಿ, ಇಲ್ಲಿ ದಿಕ್ಕಾಪಲ ಆಗಿದೆ. ಇಲ್ಲಿ ಎಷ್ಟು ಬಟ್ಟೆ ಇತ್ತು ಗೊತ್ತಾ? ಈ ಗಾಡ್ರೇಜ್ ಇತ್ತು, ಇದು ಕಲ್ಲರು ಹೋಗಿತ್ತಿದ್ದು, ಇದಕ್ಕೆಲ್ಲ ಪೇಂಟ್ ಮಾಡಿದ್ವಿ. ಎಷ್ಟು ಚೆಂದ ಆಗಿದೆ ನೋಡಿ, ಇದು ಎಷ್ಟು ಚೆಂದ ಆಗಿದೆ. ಕಲ್ಲರ್ ಗ್ರೇ ಕಲರ್, ಫುಲ್ ಡಾರ್ಕ್ ಗ್ರೇ ಕಲ್ಲರು ಮಾಡಿಸಿದ್ವಿ. ಅಂದರೆ ಏನು ಗೊತ್ತಾ, ಇದು ಒಳಗಡೆ ತುಂಬ ಚೆನ್ನಾಗಿದೆ. ಇದೆಲ್ಲ ಇವತ್ತೆಲ್ಲ ಜೋಡಿಸಿಟ್ಟೆ, ನಾನು ಲೈವ್ ಮಾಡ್ತಾನೆ. ಇದು ಒಳಗೆ ಏನೂ ಆಗಿರಲಿಲ್ಲ, ಹೊರಗಡೆ ಮಾತ್ರ
ಹೊರಗಡೆ ಮಾತ್ರ ಇದೆಲ್ಲ ಬಟ್ಟೆ. ನಂದು ನನ್ನ ಮಗಂದು ಅಷ್ಟೇ, ನಂದು ನನ್ನ ಮಗಂದು. ನಮ್ಮ ದೊಡ್ಡ ಮಗ ಇರಲ್ಲಲ್ವ ಇಲ್ಲಿ, ಅವನಿಗೆ ಇದೆ 2 ಕಾನೆ ಇದೆ, ಇದೆರಡು ಇದೆ ಬಿಟ್ಟಿಟ್ಟಿದೆ. ಅವ್ನು ಬಂದಾಗ ಬೇಕಲ್ವ, ಅದು ನಮ್ಮ ಮನೆಯವರು ಇಟ್ಕೋತಾರೆ. ಒಂದು ಖಾಲಿ ಇರುತ್ತೆ, ಇಷ್ಟಿದೆ. ಇದು ನಮ್ಮದು ಹೀಗೆ ಸ್ವಲ್ಪ ಇಟ್ಟಿರೋದು ಇಂಪಾರ್ಟೆಂಟು. ಅಂದರೆ ನಮಗೆ ಹತ್ತಿರ ಎಲ್ಲಾದರೂ ಹೋಗ್ಲಿಕ್ಕೆಲ್ಲ ಬೇಕಲ್ವ, ಅದು ಆ ಡ್ರೆಸ್ ಎಲ್ಲ ಇಡೋದು. ಇದೊಂದು ಪೇಂಟಿಂಗ್ ಆಯಿತು, ತುಂಬ ಚೆನ್ನಾಗಿದೆ ನೋಡಿ, ಕಲ್ಲರ್ ಮಾತ್ರ ಸೂಪರಾಗಿದೆ. ಹಾಗೆ ಇಲ್ಲಿದೆ ಇಲ್ಲ, ಇಲ್ಲೆಲ್ಲ ಹೊತ್ತಕ್ಕಿಟ್ಟಿದ್ವಿ ನಾವು ನೋಡಿ. ಇಲ್ಲೂ ಇದೆ ಬಟ್ಟೆ ಎಲ್ಲ. ಇವತ್ತೇ ಎಲ್ಲ ನಂದು ನನ್ನ ಮಗಂದು ಅಷ್ಟೇ ಜೋಡಿಸಿಟ್ಟಿದೆ. ಇದು ನಮ್ಮ ಮನೆಯವ್ರದ್ದು. ಅವರಿಗಿದು ಯಾವುದು ಬೇಕು ಬೇಡ ಗೊತ್ತಿಲ್ಲ, ಅದಕ್ಕೆ ಒಂದು ಸೈಡು ಇಟ್ಟಿದೆ ಕ್ಲೀನಿಂಗ್. ಇಲ್ಲಿ ಕ್ಲೀನಿಂಗ್ ಮಾಡಬೇಕು, ಸ್ವಲ್ಪ ಧೂಳಾಗಿದೆ. ಹಾಗೆ ರೂಮ್ ಎಲ್ಲ ಕ್ಲೀನಾಗಿದೆ. ಅಂದರೆ ಈಗ ಇದಿಷ್ಟು ತೆಗೆದು ಸ್ವಲ್ಪ ಕ್ಲೀನ್ ಮಾಡಿದರೆ ಆಯಿತು ಅಷ್ಟೇ, ಆಯ್ತಲ್ವಾ. ಹಾಗೆ ಇನ್ನೂ ಇದೆ, ನಾನು ಹೇಳ್ತಾ ಹೋಗ್ತೇನೆ ಆಯಿತಾ, ನೀವು ಕೇಳ್ತಾ ಹೋಗಬೇಕಷ್ಟೇ. ಬಾಗಿಲ ಹಾಕಿ ಇಡಬೇಕು, ಯಾಕೆ ಗೊತ್ತಾ, ಧೂಳು ಹೋಗುತ್ತೆ. ಯಾಕಂದರೆ ಈಗೇನು ಅಷ್ಟು ಧೂಳಿಲ್ಲ, ತುಂಬಾ ಧೂಳಾಗಿತ್ತಪ್ಪ. ಧೂಳಂದರೆ ಅದೆಲ್ಲ ಇದು ಪೇಂಟ್ ಮಾಡೋರು ಅದೆಲ್ಲ ಹೀಗೆ ಕೆರೆಸ್ತಾರಲ್ವ, ಧೂಳಾಗಿತ್ತು. ನಂತರ ಈ ರೂಮಲ್ಲಿ ತೋರಿಸ್ತೇನಪ್ಪ ನಮ್ಮದು ಯಾವ ರೀತಿ ಆಗಿದೆ ನೋಡಿ. ನೋಡಿ ನೋಡಿ, ನಾನು ಇಲ್ಲಿದ್ದೇನೆ, ಅಲ್ಲೂ ಇದ್ದೇನೆ ನೋಡಿ, ಅಲ್ಲೂ ಇದ್ದೇನೆ, ಇಲ್ಲೂ ಇದ್ದೇನೆ. ಇದು ಗಾಡ್ರೇಜ್, ಈ ಗಾಡ್ರೇಜು ಇದು ನಂದು, ಇದು ನಂದು. ಇದು ಈ ಮುಖ ಮಾಡೇ ಇಟ್ಟಿದೆ. ಬಂದು ಕೂಡ ಹೀಗೆ ಬಂದು ಏನಾದರೂ ತಲೆ ಬಾಚ್ಕೊಳ್ಬೋದು ಅಂತ. ಇದು ಖಾಲಿ ಇದೆ, ಇದು ಖಾಲಿ ಇದೆ. ಇದರಲ್ಲಿ ಬಟ್ಟೆ ಇಡಬೇಕು ನೋಡಿ, ಬಟ್ಟೆ ಇಡಬೇಕು. ಇದರಲ್ಲೆಲ್ಲ ಬಟ್ಟೆ ಅಷ್ಟೇ ಒಂದು. ಹಾಗೆ ಇಷ್ಟು ಸಾಮಾನಿದೆ ನೋಡಿ, ಎಲ್ಲಿ ಕಾಣ್ತಾ ಇದೆಯಲ್ವಾ, ಕಾಣ್ತಾ ಇದೆ. ಇಷ್ಟೆಲ್ಲ ಸಾರಿ, ಇದೆಲ್ಲ ನಮ್ಮ ಮದುವೆದು ಇದು ಆಲ್ಬಮ್ ಎಲ್ಲ ಇದೆ ನೋಡಿ, ಆಲ್ಬಮು ಎಲ್ಲ ಇದೆ, ಏನೇನೋ ಇದೆ. ಇದೆಲ್ಲ ನಾಳೆ ಎತ್ತಿಡಬೇಕು. ಈಗ ನಾಳೆ ಲೈವ್ ಮಾಡ್ತೀನಲ್ವ, ಲೈವ್ ಮಾಡುವಾಗ ಮಾತಾಡ್ತಾ ಎತ್ತಿಡಬೇಕು. ಇದು ಕಾಣುತ್ತೆ ಅಲ್ವಾ, ಸಾರಿ ಗೀರಿ ಎಲ್ಲ ಉಂಟು, ಉಡಲ್ಲ ಏನಿಲ್ಲ. ಒಳ್ಳೊಳ್ಳೆ ಸಾರಿ ಇದೆ, ಸಾರಿ ಉಡೋದೇ ಕಡಿಮೆ, ಡ್ರೆಸ್ ಹಾಕೋದು. ಹಾಗಾಗಿ ಇದೊಂದು ಕಾಟನ್ನು ಬಿಚ್ಚಿಡಬೇಕು. ಇದು ನನ್ನ ಮಗ ಮಲಗ್ತಾ ಇದ್ದಾನೆ, ಇದು ನನ್ನ ಮಕ್ಕಳದ್ದು, ಇದು 2 ಮಕ್ಕಳದ್ದು. ಇದು ಮಲಗ್ತಾನೆ ಇಲ್ಲಿ. ಇದು ಅವನಿಲ್ಲ ಮಲಗ್ತಾ. ಈಗ ಇದನ್ನು ಬಿಚ್ಚಿ ಇಡಬೇಕು. ಇನ್ನೊಂದು ಇದೆ ಕಾಟು ನಮ್ಮ ದೊಡ್ಡದಿದೆ, ಅದು ತುಂಬ ದೊಡ್ಡ, 4 ಮಂದಿ ಮಲಗ್ಬೋದು. ಅದು ಏನು ಮಾಡಿದ್ರು ಗೊತ್ತಾ, ನಾವು ಒಂದು ಸೈಡೇ ಇಟ್ಟುಬಿಟ್ಟಿದ್ವಿ. ಅಂದರೆ ಅದು ನಾವು ಬಾಡಿಗೆ ಮನೆಯಿಂದ ಬಂದ ಕೂಡಲೇ ಒಂದು ಸೈಡ್ ಇಟ್ಟುಬಿಟ್ಟಿದ್ವಿ. ಅದು ಮತ್ತು ಇಲ್ಲಿ ಜೋಡಿಸ್ಲಿಲ್ಲ, ನಾವು ಇದೇ ಕಾಟು ಯೂಸ್ ಮಾಡ್ತಾ ಇದ್ವಿ. ಈಗ ನಮ್ಮ ಮಗ ಮಲಗ್ತಾ ಇದ್ದಾನೆ. ಹಾಗೆ ಬಟ್ಟೆ ತೋರಿಸ್ತೀನಿ, ಓಕೆನಾ. ನಂದು ಸಾರಿ ತೋರಿಸ್ತೀನಿ, ಮತ್ತೊಂದೆರಡು ತೋರಿಸ್ತೀನಿ. ಚೆನ್ನಾಗಿದೆ. ಅಂದರೆ ಕೆಲವೊಬ್ಬರಿಗೆ ತುಂಬ ಇಷ್ಟ ಬಟ್ಟೆ ನೋಡೋದು, ತುಂಬ ಖುಷಿ ಇರುತ್ತಲ್ವ ಹೆಣ್ಮಕ್ಳಿಗೆ. ಹೇಳ್ತಾಯಿದ್ರು ತನಗೆ ಬಟ್ಟೆ ನೋಡೋದು ತುಂಬ ಇಷ್ಟ ಅಂತ. ನಾನೀಗ ತೋರಿಸ್ತೀನಿ, ಓಕೆನಾ. ನೀವು ನೋಡ್ತಾ ಹೋಗಿ. ಇವಿಷ್ಟಾಯಿತು, ನಮ್ಮ ಗೃಹ ಪ್ರವೇಶಕ್ಕಂತೂ ರೆಡಿ ಆಯಿತು. ಹಾಗೆ ಆಚೆ ರೂಮಲ್ಲೂ ಹೋಗೋಣ, ಓಕೆನಾ. ತುಂಬ ದೊಡ್ಡ ಆಗ್ಬೋದು ವಿಡಿಯೋ. ಒಂದು ಸಲ ಆಚೆಗೆ ಅಂದರೆ ಅದನ್ನು ಹೇಳಿದ್ನಲ್ವ ನಾನು, ಬಾಕ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ವಿ ಗಿಫ್ಟ್ ಕೊಡಲಿಕ್ಕೆ, ಕವರು, ಸ್ಟಿಕ್ಕರ್ ಎಲ್ಲ ಅಂಟಿಸೋದು, ಆ ರೀತಿ ಅಷ್ಟಿದೆ. ಹಾಗೆ ಅಲ್ಲಿ ಜೂಮ್ ಮಾಡೋದು ಇದು ಇದೆ ಆ ರೂಮಲ್ಲಿ. ಇಲ್ಲಿ ಒಂದಿಷ್ಟು ಬಟ್ಟೆ, ಅಂದರೆ ಇದು ನಾನು ತೋರಿಸ್ತೇನೆ, ಓಕೆನಾ. ನೋಡಿ ಇದೆಲ್ಲ, ಇದು ಗೊತ್ತಾ, ಇದು ನಮ್ಮ ಮನೆಯವ್ರದ್ದು ಸಣ್ಣ ಮಗಂದು ಪ್ಯಾಂಟ್ ಇದೆ. ಇದೆಲ್ಲ ಏನಿರ್ಬೋದು, ಇದೆಲ್ಲ ಗಂಡು ಮಕ್ಳಿಗೆ ಕೊಡೋದು. ಇದರಲ್ಲೇ ಎಲ್ಲ ಇದೆ, ಗಂಡು ಮಕ್ಳಿಗೆ ಕೊಡೋದು. ನಾವು 50 ಸಾರಿಗೆ ಇದು ಒಳ್ಳೆ ಟವೆಲ್ ತಂದಿದ್ವಿ, ಟರ್ಕಿಸ್ ಟವೆಲ್, ತುಂಬ ಚೆನ್ನಾಗಿದೆ. ಇಲ್ಲಿದೆ ಅಲ್ವಾ ಈ ರೀತಿ ಟವೆಲ್, ತುಂಬ ದೊಡ್ಡ ಇದೆ, ಕ್ವಾಲಿಟಿ ಇದೆ, ಒಳ್ಳೆ ಟವೆಲ್. ಅಂದರೆ ಯಾಕೆ ಗೊತ್ತಾ, ಇದು ನೋಡಿ ಇದೆಲ್ಲ ಗಿಫ್ಟ್ ಕೊಡೋದು. ಅಂದರೆ ಸಾರಿ ನಮ್ಮದು ರಿಲೇಷನ್ ಎಲ್ಲ ಇರ್ತಾರಲ್ವ, ಅವ್ರಿಗೆ ಕೊಡೋದು, ನಮ್ಮ ಅಮ್ಮನ ಮನೆ ಕಡೆಯವರಿಗೆ ಮತ್ತು ನನ್ನ ಮನೆ ಅಲ್ವಾ, ನನ್ನ ಮನೆ ಜನರಿಗೆ. ಅಂದರೆ ನನ್ನ ಗಂಡನ ಮನೆ, ನನ್ನ ಮನೆ ಎಲ್ಲ ಒಂದೇ ಅಲ್ವಾ, ಜನರಿಗೆ. ಹಾಗೆ ಫ್ರೆಂಡ್ಸಿಗೆ ಎಲ್ಲ ಕೊಡೋದಿದೆ. ಇದರಲ್ಲಿ ಇದೆ, ಇದು ಗಂಡು ಮಕ್ಕಳಿಗೆ ಬೇಕಾಗಿರೋದು, ಓಕೆನಾ, ಗಂಡು ಮಕ್ಕಳದು. ಇದರಲ್ಲೊಂದು 2 ಚೂಡಿ ಇದೆ. ಇದು ನನ್ನ ಮಗಂದು ಸಣ್ಣ ಪುಟ್ಟ ವಸ್ತು ಇದೆ. ಇದು ಗಿಫ್ಟ್ ಕೊಡಲಿಕ್ಕೆಲ್ಲ ತಂದಿದ್ದೇವೆ. ಇಲ್ಲಿ ಇದರಲ್ಲೆಲ್ಲ ಇದೆ ಗಿಫ್ಟ್ ಕೊಡಲಿಕ್ಕೆ, ಗಿಫ್ಟ್ ಬಾಕ್ಸಲ್ಲಿ ಹಾಕಿ ಕೊಡಲಿಕ್ಕೆ. ಇದು ನಂದು ಡ್ರೆಸ್ಸು ತೋರಿಸ್ತೇನೆ, ಓಕೆನಾ. ಚೆನ್ನಾಗಿದೆ, ತೋರಿಸೇ ಬಿಡ್ತೇನೆ. ಮತ್ತೇನು, ಇದನ್ನು ಒಂದು ಸಲ ಬಿಚ್ಕೊಂಡು ಆಮೇಲೆ ತೋರಿಸ್ತೇನೆ. ಹಾಗೆ ಇದೆಲ್ಲ ಗಿಫ್ಟ್ ಕೊಡಲಿಕ್ಕೆ, ಇದೆಲ್ಲ ಗಿಫ್ಟು ಸಾರಿ ಜೊತೆಗೆ ಕೊಡಬೇಕಲ್ವಾ, ಅದು
ಅದೆಲ್ಲ ಇದೆ ಅದರಲ್ಲಿ. ಹಾಗೆ ಇದು ಸಾರಿಗಳು, ಇದು ನನಗೇನು ಗೊತ್ತಾ, ಇದು ನಮ್ಮ TSS ಅಲ್ಲಿ ಸಾರಿ ತೊಗೊಂಡಿದ್ವಿ ನಾವು. ಸಾರಿ ತೊಗೊಂಡಿದ್ವಿ, ನನಗೊಂದು ಬ್ಯಾಗ್ ಕೊಟ್ಟರು. ಈ ಬ್ಯಾಗ್ ನನಗೆ ಯೂಸ್ ಇಲ್ಲ, ನಮ್ಮ ಮನೆಯವ್ರಿಗೆ ಯೂಸ್ ಇದೆ ಇದು. ಅಂದರೆ ಅದು ಊಟಕ್ಕೆ ಹಾಕ್ಕೊಂಡು ಒಯ್ಬೋದು, ಹೀಗೆ ಹಿಡ್ಕೊಂಡು ಒಯ್ಬೋದು. ಇದು ನನಗೆ ಹೊಗಳಿಗೆಲ್ಲ ಹಾಕ್ಲಿಕ್ಕೆ ಬರಲ್ಲ. ಟಿಫಿನ್ ಬಾಕ್ಸ್ ಥರ ಇದೆ, ಸ್ವಲ್ಪ ದೊಡ್ಡ ಇದೆ. ಇದೆಲ್ಲ ಸಾರಿ 50 ಸಾರಿ ಇದೆ. 50 ಅಂದರೆ ಜನರಿಗೆ ಕೊಡೋದು 50. ನಂತರ ನನ್ನ ಅಮ್ಮಂದು ಒಂದು ಸ್ವಲ್ಪ, ನಂದು ಜಾಸ್ತಿ ರೇಟಿಂದಿದೆ, ಅಮ್ಮಂದು ಸ್ವಲ್ಪ ಜಾಸ್ತಿ ಅಷ್ಟೇ. ಇದಕ್ಕಿಂತ ಸ್ವಲ್ಪ ಒಂದು 200 ರೂಪಾಯಿ ಜಾಸ್ತಿ ಇದೆ ಅಷ್ಟೇ. ಆ ರೇಟಿನ ಸೀರೆ ಒಂದು ತೊಗೊಂಡಿದ್ವಿ, ನಂದು ಸೀರೆ. ನಂತರ ಇಲ್ಲ 50, 52 ಇದೆಯಲ್ವ, ಇನ್ನೊಂದು 10 ಸಾರಿ ನಾವು ಮೊದಲೇ ಹೀಗೆ ಅಲ್ಲೊಂದು ಇಲ್ಲೇ ಈಗ ಸದ್ಯದಲ್ಲೇ ಒಂದು ಅಂಗಡಿಯಲ್ಲಿ ತೊಗೊಂಡಿದ್ವಿ. ಅಂದರೆ ಚೆಂದ ಉಂಟು ಆ ಸೀರೆ, ಸಾರಿ ಚೆಂದ ಇದೆ. ಅದೊಂದು 10 ಸಾರಿ ಇದೆ, ಅದು ಎಕ್ಸ್ಟ್ರಾ ಇದೆ ಅದು. ಓಕೆನಾ, ಅದು ಚೆನ್ನಾಗಿದೆ. ಹೀಗೆ ಯಾವಾಗ ಹೋದಾಗ ನಾವಿಲ್ಲೇ ಹೋದಾಗ ಬಂದಿದ್ವಿ. ಅಷ್ಟು 60 ಸಾರಿ 62 ಸಾರಿ ಅಷ್ಟೇ. ಇದೆಲ್ಲ ಸಾರಿಗಳು. ಇದರಲ್ಲಿ ಏನು ಗೊತ್ತಾ, ಕಾಟನ್ ಸಾರಿ ಇದೆ ನೋಡಿ, ಈ ರೀತಿ ಕಾಟನ್ ಸಾರಿ ಇದೆ, ಕ್ವಾಲಿಟಿ ಇದೆ, ಫುಲ್ ಕಾಟನ್, ತುಂಬಾ ಚೆನ್ನಾಗಿದೆ. ಬ್ಲೌಸ್ ಪೀಸು ಈ ಸೈಡ್ ಇದೆಯಲ್ವ, ಇದು ಬರುತ್ತೆ. ಇದು ಕಾಟನ್ ಸಾರಿ ಮತ್ತು ಸಿಂಥೆಟಿಕ್ಕು ಕಾಟನ್ ಎರಡು ಮಿಕ್ಸ್ ಇರೋ ಸಾರಿ ಇದೆ. ಕಾಟನಲ್ಲಿ ಇದರಲ್ಲಿ ಏನು ಗೊತ್ತಾ, 4-5 ರೀತಿ ಸಾರಿ ಇದೆ. ಒಂದೇ ರೇಟು 1 ರೂಪಾಯಿ ಹೆಚ್ಚು ಕಡಿಮೆ ಇಲ್ಲ, ಒಂದೇ ರೇಟಲ್ಲಿದೆ. ಹಾಗೆ ಕಾಟನ್ನಲ್ಲಿ ಸುಮಾರಿದೆ. ಅಂದರೆ ಈಗೆಲ್ಲ ಕಾಟನ್ ಉಡ್ತಾರಲ್ವ, ತುಂಬ ಕಾಟನ್ ಉಡೋದೇ ಜಾಸ್ತಿ, ಶೆಕೆಲಾಗತ್ತೆ. ಸಿಂಥೆಟಿಕ್ಕು ಇದೆ, ಕೆಲವೊಬ್ಬರು ಸಿಂಥೆಟಿಕ್ಕು ಇಷ್ಟಪಡ್ತಾರೆ, ಕಾಟನ್ ಇಷ್ಟಪಡಲ್ಲ. ಹಾಗಾಗಿ ನಾವು 2 ರೀತಿದು ತಂದಿದ್ವಿ. ನಮಗೆ ಗೊತ್ತಲ್ವ ನಮ್ಮ ಜನ ಯಾವುದು ಸಾರಿ ಉಡ್ತಾರೆ ಅನ್ನೋದು. ಅಂದರೆ ನನ್ನ ಅಮ್ಮನ ಕಡೆ ಜನರಾಗಿರ್ಬೋದು, ನನ್ನ ಮನೆ ಕಡೆ ಜನರಾಗಿರ್ಬೋದು, ಅವರೆಲ್ಲ ಉಡೋದು ಗೊತ್ತಿರುತ್ತೆ, ಯಾರ್ಯಾರು ಇಷ್ಟಪಡ್ತಾರೆ. ಇದೆಲ್ಲ ಕಾಟನ್ ಸಾರಿಗಳು, ಚೆನ್ನಾಗಿದೆ, ತುಂಬಾ ಸಖತ್ತಾಗಿದೆ. ಡಬಲ್ ಕಲರೆಲ್ಲ ಇದೆ, ಬ್ಲೌಸ್ ಒಂದು ಕಲರು, ಕ್ವಾಲಿಟಿ ಇದೆ. ಓಕೆನಾ, ಚೆನ್ನಾಗಿದೆ. ಹಾಗೆ ಇದು ಕವರೆಲ್ಲ ಕೊಟ್ಟಿದ್ರು, ಅದು ಸಾರಿಗೆ ಹಾಕಲಿಕ್ಕೆ. ನಂತರ ತಡೀರಿ, ಇನ್ನೊಂದು ಸಾರಿ, ಅಂದರೆ ನಾನು ಹೇಳಿದ್ನಲ್ವ ನಿಮಗೆ, ಡಬಲ್ ಸಿಂಥೆಟಿಕ್ ಮಿಕ್ಸ್. ಇದು ನೋಡಿ, ಇದು ಸಿಂಥೆಟಿಕ್ ಮತ್ತು ಕಾಟನ್ 2 ಮಿಕ್ಸ್ ಇದೆ, ತುಂಬ ಚೆನ್ನಾಗಿದೆ. ಇದು ಈ ರೀತಿ ಸಾರಿ ಚೆನ್ನಾಗಿದೆ ನೋಡಿ, ಇದು ತುಂಬಾ ಚೆನ್ನಾಗಿದೆ. ಇದರಲ್ಲಿ ಕಲರ್ ಎಲ್ಲ ಚಾಯ್ಸ್ ಮಾಡಿ ತಗೊಬಂದಿದ್ವಿ. ನ್ಯೂ ಫ್ಯಾಷನ್ ಇದು, ಅಂದರೆ ಓಲ್ಡ್ ಎಲ್ಲ ಅಲ್ಲ ಇದು ನೋಡಿ, ಚೆನ್ನಾಗಿದೆ ಅಲ್ವಾ ಸೀರೆ, ತುಂಬ ಇದೆ, ಕಲರ್ ಎಲ್ಲ ಇದೆ. ಹಾಗೆ ನನ್ನ ಸಾರಿ ಎಲ್ಲಿದೆಯೋ ಏನು ತೋರಿಸ್ತೀನಿ ತಡೀರಿ. ನಂತರ ಇನ್ನೊಂದು ರೀತಿ ಸಾರಿನೂ ಇದೆಯಪ್ಪ, ಇದು ಈ ರೀತಿ ಸಾರಿನೂ ಇದೆ, ಈ ರೀತಿ. ಇದಕ್ಕೆ ಬಾರ್ಡ್ರ್ ಇದೆ, ಇದು ಫುಲ್ ಕಾಟನ್ ಇದೆ. ತುಂಬಾ ಖುಷಿಯಾಗುತ್ತೆ ಅದು ಉಡಲಿಕ್ಕೆ. ಅದು ಉಡುವಾಗ ಫಾಲೆಲ್ಲ ಹಚ್ತೀವಲ್ವಾ, ಬ್ಲೌಸು ಫಾಲು ಹಚ್ಚಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ನಂತರ ಇನ್ನೊಂದು ರೀತಿ ಸಾರಿನೂ ಇದೆ, ಸಿಂಥೆಟಿಕ್ಕಲ್ಲೇ ಕಾಟನ್ ಮತ್ತು ಸಿಂಥೆಟಿಕ್ 2 ಮಿಕ್ಸಲ್ಲಿ ಇದೆ. ನನ್ನ ಸಾರಿ ಕಾಣ್ತಾ ಇಲ್ಲಲ್ವಾ, ಎಲ್ಲಿಟ್ಟಿದ್ದಾರೋ ಗೊತ್ತಿಲ್ಲ. ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು, ಎಲ್ಲಿಟ್ಟಿದ್ದಾರೆ? ಹಾಂ, ಬಂತು. ರಾಣಿ ಇದೆ ನೋಡ್ರಿ ನನ್ನ ಸಾರಿ. ನಾನಂತೂ ಕಡಿಮೆ ರೇಟಿನ ಸಾರಿ ತಗೊಂಡೆ, ನನಗೆ ಅದು ತುಂಬ ರೇಟಿನ ಸಾರಿ ಎಲ್ಲ ಇಷ್ಟ ಆಗಲ್ಲ. ಅದಕ್ಕೆ ಇದೊಂದು ಸಾರಿ ತೊಗೊಂಡೆ, ಒಂದೇ ಇರಲಿ ಅಂತ ತೊಗೊಂಡೆ. ಒಂದೇ ಸಾಕಪ್ಪ, ನಾನು ಉಡೋದೇ ಇಲ್ಲ. ಈ ರೀತಿ ಸಾರಿ ತುಂಬ ಚೆನ್ನಾಗಿದೆ. ನಿಮಗಿದು ವಿಡಿಯೋದಲ್ಲಿ ಈ ರೀತಿ ಕಲ್ಲರೇನೋ ಸ್ವಲ್ಪ ಬೇರೆ ಕಲರ್ ಕಾಣ್ಬೋದು. ಇದು ಹಳದಿ ಅಲ್ಲ, ಇದು ಹಳದಿಯಲ್ಲೇ ಒಂಥರ, ಇದು ಪಿಂಕ್ ಬ್ಲೌಸ್ ಬಂದಿದೆ. ಇದು ಆರ್ಟ್ ಸಿಲ್ಕ್ ಸಾರಿ. ಇದರೆಲ್ಲ ಹೀಗೆ ಡಿಸೈನ್ ಇದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ. ಇದು ಅವ್ರು ಹೇಳಿದರು TSS ಅಲ್ಲಿ, ಮೇಡಮ್ ನಿಮ್ಗೆ ಇದು ಚೆನ್ನಾಗತ್ತೆ ಇದು ಅಂತ. ಅವ್ರು ಹೇಳೋ ಮೊದಲೇ ನಾವು ಆರಿಸಿಟ್ಟಿದ್ವಿ. ನಂತರ ಇನ್ನೊಂದು ಸಾರಿ ತಗೊಳ್ವಾ ಅಂತ ಇದ್ವಿ. ಮತ್ತು ನಾನು ಆಮೇಲೆ ಅಂದೆ, ಮತ್ತೊಂದು ಸಾರಿನೂ ಒಂದು ರೀತಿ ಅನ್ನಿಸ್ತು ನನಗೆ, ಇದೇ ಒಂದೇ ಸಾಕಪ್ಪ, ಯಾವಾಗಾದರೂ ತೊಗೊಂಡ್ರಾಯ್ತು ಅಂದ್ಕೊಂಡು ಇದೊಂದು ಸಾರಿ ರೆಡಿ ಮಾಡ್ಕೋಬೇಕಲ್ವ. ಈಗ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ನನಗಂತೂ ಆಗಲ್ಲ ಸ್ಟಿಚ್ ಮಾಡಬೇಕು. ತುಂಬ ಚೆನ್ನಾಗಿದೆ, ಇದು ಉಟ್ಟ ಮೇಲೆ ತುಂಬ ಚೆಂದ ಕಾಣುತ್ತೆ. ನಂತರ ಅವ್ರು ಹೇಳಿದ್ರು, ಮೇಡಮ್ ನಿಮಗಿದು ಸಖತ್ತಾಗೆ ಕಾಣುತ್ತೆ ಅಂತ ಹೇಳಿದ್ರು. ನಾವಿದು ಚಾಯ್ಸ್ ಮಾಡಿ ಇನ್ನೊಂದು ಸಾರಿ ನೋಡ್ತಾ ಇದ್ವಾ, ಹೇಳಿದರು ಇದು ಚೆನ್ನಾಗಿದೆ. ಇದು ಅಂದರೆ ಆರ್ಟ್ ಸಿಲ್ಕ್ ಯಾವಾಗಾದರೂ ನೋಡಿದ್ರು. ಮತ್ತು ಸಿಲ್ಕ್ ಸಾರಿ ಎಲ್ಲ ಇದೆ ನನ್ನ ಹತ್ರ, ಅದೆಲ್ಲ ಉಡೋದೇ ಕಡಿಮೆ. ಯಾವಾಗಾದರೂ ದೊಡ್ಡ ಮದುವೆಗೆ ಹೀಗೆಲ್ಲ ಉಡ್ಬೋದಲ್ವ. ಈಗ ಒಂದು ದಿನಕ್ಕೆ ಏನಾಗುತ್ತೆ ಸಾಕು,
ತುಂಬ ಚೆನ್ನಾಗಿ ಒಂದು ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ. ಇದೊಂದು ಸಾರಿ ನಂದು. ನಂತರ ಒಂದು ನೈಟ್ ಏನೋ ತೊಗೊಂಡಿದ್ದೆ, ಫುಲ್ ಕಾಟನ್ ನೈಟಿ, ಎಲ್ಲಿದೆಯೋ ಏನೋ ಗೊತ್ತಿಲ್ಲ. ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದೇ ನೈಟಿ ತುಂಬ ಚೆನ್ನಾಗಿದೆ ನೋಡಿ. ಇದು ಗ್ರೇ ಕಲರ್, ಇದು ಚೆನ್ನಾಗಿದೆ. ಇದಕ್ಕೆಲ್ಲ ಡಿಸ್ಕೌಂಟ್ ಮಾಡಿದರು ಅವರು, ಎಲ್ಲ ಬಟ್ಟೆಗೂ ಸೇರಿ ಡಿಸ್ಕೌಂಟ್ ಮಾಡಿದರು. ಅಂದರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಮಾಡ್ತಾರೆ ಅಲ್ಲಿ. ನಾವು ಮೊದಲೇ ಕೇಳ್ಕೊಂಡ್ವಿ ಎಷ್ಟು ಸಾರಿ ರೇಟ್ ಎಷ್ಟು, ಸಾರಿ ಡಿಸ್ಕೌಂಟ್ ಎಷ್ಟು ಅಂತ ಕೇಳಿದ್ವಾ. ಹಾಗೆ ಹೇಳಿದರು ಡಿಸ್ಕೌಂಟ್ ಮಾಡೋಣ ಅಂತ ಹೇಳಿದರು. ಮತ್ತು ಮಕ್ಕಳ ಬಟ್ಟೆನೂ ಇದೆ, ನಾಳೆ ನಾಡ್ದು ಒಯ್ದು ತರಬೇಕು. ಇದೊಂದು ಇಷ್ಟ ಆಯಿತಾ ನಂದು ಡ್ರೆಸ್ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ. ಇದೆಲ್ಲ ಹುಬ್ಬಳ್ಳಿಯಿಂದ ತಂದಿರೋದು. ಅದು ಮಾತ್ರ TSS. ನಮ್ಗೆ ಅದೇ ನಾನು ಹೇಳಿದ್ನಲ್ವ, TSS ಅಲ್ಲಿ ಡ್ರೆಸ್ ಅಷ್ಟೇನು ಅಲ್ಲ, TSS ಅಲ್ಲಲ್ಲ, ಹುಬ್ಬಳ್ಳಿಯಲ್ಲಿ ನಮಗೆ ಸಾರಿ ಸರಿಯಾಗಿ ಸಿಗಲಿಲ್ಲ. ಅಂದರೆ ಕ್ವಾಲಿಟಿ ಸಾರಿ ರೇಟ್ ಸ್ವಲ್ಪ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ. ಹಾಗಾಗಿ ಬಿಟ್ಟು ಬಂದ್ವಿ ನಾವು. ನಮಗೇನು ಗೊತ್ತಾ, ಅಲ್ಲಿಂದ ಹೊತ್ಕೊಬರ್ಬೇಕಲ್ವ, ನಾವು ಕಾರೇನು ಒಯ್ಯಲಿಲ್ಲ. ಕಾರೆಲ್ಲ ತಗೊಂಡು ಹೋಗ್ಲಿಕ್ಕೂ ಟೈಮ್ ಇಲ್ಲ ನಮಗೆ. ಆರಾಮ್ ಬಸ್ಸಿಗೆ ಹೋಗಿ ಬಂದ್ವಿ. ನಂದೊಂದು ಡ್ರೆಸ್ ತೋರಿಸ್ತಾ ಇದ್ದೇನೆ. ಎಲ್ಲ ಹೇಳ್ತಾ ಇದ್ರು ಡ್ರೆಸ್ ತೋರಿಸಿ ಅಂತ. ಎಲ್ರಿಗೂ ಇಷ್ಟ ಅಲ್ವಾ, ನೋಡ್ಬೋದು, ಖುಷಿ ಆಗುತ್ತೆ. ಇದೊಂದು ರೀತಿ ಡ್ರೆಸ್, ಇದು ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಇದೆ. ಇದಕ್ಕೆ ಎಷ್ಟು ಗೊತ್ತಾ, ಫ್ರಿಲ್ಸ್ ಎಲ್ಲ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ, ಹೊಳೆಯುತ್ತೆ. ಹೀಗೆ ಒಂದು ಆರಿಸಿದ್ವಿ. ಇದು ಎಲ್ಲ ಸೇರಿ 450, ಇದು ಒಂದಕ್ಕೆ 450 ಅಂತ ಇದ್ದರು. ನಾನು 4 ತಗೊಂಡೆ, 4 ಒಂದೇ. ನಾನು ಹಾಗೆ ಮಾಡ್ತೀನಿ ಗೊತ್ತಾ, ಯಾವಾಗಾದರೂ ಹೋದಾಗ ನಾನು ಒಂದು 4 ಅಥವಾ 5 ಹೀಗೆ ತಂದ್ಕೊಬಿಡ್ತೀನಿ. ಅದು ನನಗೆ ಸಾಕಾಗತ್ತೆ. ಒಂದು 3-4 ತಿಂಗಳು ಹೀಗೆ ಹೊರಗಡೆ ಹೋಗ್ಲಿಕ್ಕೂ ಅದೇ, ಮನೇಲಿ ಹಾಕೋದು ಅದೇ, ಹೀಗೆಲ್ಲ ಆಗುತ್ತೆ ಒಂದೊಂದು ಸಲ. ಇದು ಚೆನ್ನಾಗಿದೆ. ಇದು ನೋಡ್ಲಿಕ್ಕೆ ನಿಮಗೆ ವಿಡಿಯೋದಲ್ಲಿ ಒಂದು ರೀತಿ ಅನಿಸ್ಬೋದು. ಇದು ತುಂಬಾ ಸಖತ್ತಾಗಿದೆ, ಕ್ವಾಲಿಟಿ ಇದೆ ಬಟ್ಟೆ. ಇದಕ್ಕೂ ಎಲ್ಲ 450 ಅಂದಿದ್ರು. ಎಲ್ಲ ಒಂದೊಂದಕ್ಕೆ 350 ಕೊಟ್ವಿ. ತೋರಿಸ್ತೇನೆ ನಿಮಗೆ, ಚೆನ್ನಾಗಿದೆ, ತುಂಬ ಸಖತ್ತಾಗಿದೆ. ಈಗ ನಾನು ಜಾತ್ರೆ ಬಂತಲ್ವ, ಜಾತ್ರೆಗೂ ಬೇಕು ಹಾಕೋಗ್ಲಿಕ್ಕೆ. ಇದು ಅಂಬ್ರೆಲ್ಲ, ಫುಲ್ ಅಂಬ್ರೆಲ್ಲ, ಅಷ್ಟು ಅಂಬ್ರೆಲ್ಲನೇ ಇದೆ. ಅಂದರೆ ಸೈಡ್ ಕಟ್ ತರಲಿಲ್ಲ, ಸೈಡ್ ಕಟ್ಟು ತಂದ್ಕೋಬೇಕು ಯಾವಾಗಾದರೂ. ಈಗ ಸದ್ಯ ಸಾಕು, ಸೈಡ್ ಕಟ್ ಇದೆ ಸುಮಾರಷ್ಟಿದೆ. ಇದು ಚೆನ್ನಾಗಿದೆ ಅಲ್ವಾ. ಇದು ಯಾವ ಕಲರು, ಕಪ್ಪು ಬ್ಲೂ ಮತ್ತು ಕಪ್ಪು ಎರಡು ಮಿಕ್ಸ್ ಇದೆ ನೋಡಿ. ಇದು ಫುಲ್ ಕಾಟನ್ ಇದೆ, ಅಷ್ಟು ಕಾಟನ್ ಇದೆ. ಈಗ ಶಕೆಗೆ ಬೆಸ್ಟು ಇದೇ ಸಾಕು. ಅಂಬ್ರೆಲಾನೇ ಇರಲಿ. ಅಂಬ್ರೆಲಾ ಅಂದರೆ ಅಂಬ್ರೆಲಾ ಅಲ್ಲ, ಅದು ಫ್ರಿಲ್ ಇದೆ ಅಷ್ಟೇ. ಅಂಬ್ರೆಲಾ ಅಂದರೆ ಹೀಗೆ ಅಂಬ್ರೆಲಾ ಬರುತ್ತೆ, ಇದಾಗಲ್ಲ. ರೌಂಡ್ ಶೇಪಲ್ಲಿ ಬಂದು ಫ್ರಿಲ್ ಇದೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಬ್ಲೂ ಕಲರ್, ಇಲ್ಲೆಲ್ಲ ಈ ರೀತಿ ಇದೆ. ಚೆಂದ ಕಾಣತ್ತಪ್ಪ, ಶಕೆಗೆ ಆರಾಮಾಗತ್ತಲ್ವ. ನಂಗೊಂದು 2 ಸೈಡ್ ಕಟ್ ಬೇಕಿತ್ತು, ಆದರೂ ನೋಡಿದೆ ನಂಗೆ ಅಲ್ಲಿ ಅಷ್ಟೇನು ಇಷ್ಟ ಆಗಲಿಲ್ಲ. ನನಗೆ ಇಷ್ಟ ಆದರೆ ಅಷ್ಟೇ ನಾನು ತೊಗೊಳ್ಳೋದು, ಇಷ್ಟ ಆಗಿಲ್ಲ ಅಂದರೆ ನಾನು ತೊಗೊಳ್ಳಲ್ಲ. ನೋಡಿದ್ರಲ್ಲ, ಇದೆಲ್ಲ ಇದು ನನ್ನ ಮಗನ ಪ್ಯಾಂಟು. ಇದು 4 ಜೋಡಿ ಇದೆ. ಈಗ 4 ಅಂದರೆ 4 ಇದೆ, 1 2 3 1 4. ನನಗೆ ಜಾತ್ರೆಗೆ ಹೋಗಲಿಕ್ಕೆ ಸಾಕು. ಡೈಲಿ ಒಂದೊಂದು ಹಾಕೋಗ್ತೀನಿ, ಫಿಟ್ಟಿಂಗ್ ಮಾಡ್ಕೋಬೇಕು. ನಂತರ ಸೈಡ್ ಕಟ್ 1 2 ಬೇಕಿತ್ತು, ನೋಡಬೇಕು ಯಾವಾಗತ್ತೆ ಅಂತ ತಂದ್ಕೋಬೇಕು. ಇದೆ ಈಗ, ಇದೇ ಹಾಕದೇ ಇರೋದು 1 2 ಇದೆ, ನೋಡ್ಬೇಕು ಎಷ್ಟೇ. ಇದು ನೋಡಿದ್ರಲ್ವ, ಸಾರಿ ಅಂತೂ ಚೆನ್ನಾಗಿದೆ ಅಲ್ವಾ. ದೂರಿಂದ ನೋಡಿ ಎಷ್ಟು ಚೆಂದ ಕಾಣುತ್ತೆ ಅಂತ. ಅದು ಹಳದಿ ಅಲ್ಲ, ಮಣ್ಣು ಕಲರಲ್ಲಿ ಬರುತ್ತೆ, ಅದು ಮಣ್ಣಿನ ಕಲರಲ್ಲಿ ಬರುತ್ತೆ. ಹೇಗೆ ಮಣ್ಣಿನ ಕಲರಲ್ಲೇ ಅದು ಬರುತ್ತೆ. ತುಂಬಾ ಚೆನ್ನಾಗಿದೆ ಸಾರಿ ಎಲ್ಲ. ನಮಗೆ ಖುಷಿ ಆಯಿತು. ನಮಗೆ ಸಾರಿ ಎಲ್ಲ ತುಂಬ ಅಂದರೆ ಏನು ಗೊತ್ತಾ, ಕಲ್ಲರೆಲ್ಲ ತುಂಬ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು. ಹಾಗೆ ತುಂಬ ರಪ್ಪು ಸ್ಯಾರಿ ಅಲ್ಲ, ಇದು ಸ್ಮೂತಾಗಿದೆ, ಕಾಟನ್ ಸ್ಮೂತು. ಹಾಗೆ ಇದು 2 ಮಿಕ್ಸ್ ಇರೋದು, ಕಾಟನ್ ಮತ್ತು ಸಿಂಥೆಟಿಕ್ 2 ಮಿಕ್ಸ್ ಇರೋದು, ತುಂಬ ಸ್ಮೂತಾಗಿದೆ. ಒಂದು 4 ದಿನ ಉಡ್ಬೋದು. ನಾವು ಕೊಟ್ಟಿದ್ದರೆ ಅವರು ಉಡಬೇಕಲ್ವ ಸಾರಿನ, ಪ್ರೀತಿಯಿಂದ ಕೊಡ್ತೀವಿ ಅಲ್ವಾ. ನಾವು ಒಂದು ಮನೆ ಕಟ್ಟಿದ್ದೀವಿ ಅನ್ನೋ ಖುಷಿಗೆ ಕೊಡ್ತೀವಿ. ಒಂದು ಸ್ವಲ್ಪ ದಿನ ಅವರು ಉಡಬೇಕು. ಹಾಗಾಗಿ ನಾವು ಇದರಲ್ಲಿ ಒಂದೇ ರೇಟು 4 ರೀತಿ ಇದೆ ಸೀರೆ. ಕಾಟನ್ನಲ್ಲಿ 2 ಥರ ಇದೆ, ಸಿಂಥೆಟಿಕ್ಕಲ್ಲಿ 2 ಥರ ಇದೆ, ಅಷ್ಟಿದೆ. 50 ಸಾರಿ ಇದೆ. ಮತ್ತೊಂದು 10 ಸಾರಿ ನನ್ನ ಹತ್ರ ಇದೆ. ಅಂದರೆ ನಾನು ತಂದಿರೋದು ಯಾವಾಗ, ಈಗ ಸದ್ಯದಲ್ಲೇ ಸಿರ್ಸಿಯಲ್ಲೇ ಹೋದಾಗ ಒಂದು ಅಂಗಡಿಯಲ್ಲಿ ನಮ್ಗೆ ನೋಡಿದರು, ಆ ರೀತಿ ಚೆಂದ ಅನ್ನಿಸ್ತಲ್ವ, ತಗೊಬಂದು ಇಟ್ಟಿರೋದು ಇದೆ. 10 ಸಾರಿ, ಅಷ್ಟು 62 ಸಾರಿ ಆಯಿತು. ಯಾರ್ಯಾರಿಗೆ ಕೊಡೋದು ನೋಡಬೇಕು, ಎಲ್ಲ ಬರೆದಿಡಬೇಕು, ಹೆಸರೆಲ್ಲ ಹಾಕಿ.
ಹಾಗೆ ಇದೆಲ್ಲ ಟವೆಲು ಎಲ್ಲ ಉಂಟು, ಖರ್ಚೀಪು ಟವೆಲು ಎಲ್ಲ ಉಂಟು. ನಮ್ಮ ಮಕ್ಕಳದು ಗಂಡು ಮಕ್ಕಳದೆಲ್ಲ ಸಾಮಾನು ಎಲ್ಲ ಇದೆ. ಡೈಲಿ ಯೂಸ್ಗೆಲ್ಲ ಬೇಕಾದ ಒಂದು ಎಲ್ಲ ತಗೊಬಂದಿದ್ದಾರೆ, ಎಲ್ಲ ತುಂಬ್ಕೊಂಡಿದೆ. ಇವಿಷ್ಟಿದೆ ನೋಡಿ. ಇದನ್ನೆಲ್ಲ ಈಗ ಇದು ಬ್ಯಾಗಲ್ಲಿ ಹಾಕಬೇಕು. ಒಂದಿಷ್ಟು ಬ್ಯಾಗು ಕೊಟ್ಟಿದ್ದಾರೆ, ಟಿ ಎಸ್ ಎಸ್ ಬ್ಯಾಗ್ ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ಒಂದು ಸ್ವಲ್ಪ ಅವ್ರು ಎಷ್ಟು ಸಾರಿ ಕೊಟ್ಟಿದ್ದಾರೆ ನೋಡಿ, ಅದಕ್ಕೆ ಬ್ಯಾಗ್ ಕೊಟ್ಟಿದ್ದಾರೆ. ಮತ್ತು ಉಳಿದದ್ದು ನಾವು ರೊಕ್ಕ ಕೊಟ್ಟು ತಂದಿರೋದು. ಅಂದರೆ ಮನೇಲಿ 10 ಸಾರಿ ಅದೇ ಅಂದಿದ್ನಲ್ವ, ಆ ಸಾರಿಗೆ ಮತ್ತು ತೊಗೊಬಂದಿರೋದು. ಆ ಸಾರಿನೂ ತುಂಬ ಚೆನ್ನಾಗಿದೆ. ಅದು ಇಲ್ಲಿ ಆಚೆ ರೂಮಲ್ಲಿ ಇರಬೇಕು. ಅದು ತುಂಬಾ ಚೆನ್ನಾಗಿದೆ, ಅಂದರೆ ಸಖತ್ತಾಗಿದೆ. ಅದು ಸ್ವಲ್ಪ ವಯಸ್ಸಾದವರು ಉಡುವಂಥ ಸಾರಿ, ಅದು ವಯಸ್ಸಾದವರೆಲ್ಲ ಉಡ್ತಾರಲ್ವ, ಆ ರೀತಿ ಸಾರಿ ತಂದು ಇಟ್ಟಿದ್ವಿ. ಒಂದು 10 ಸಾರಿ, ಅಂದರೆ ವಯಸ್ಸಾದವರಿಗೆ ಕೊಡಬೇಕು ಅಂತ. ಅದಿಲ್ಲೇ ನಮಗೆ ಇಲ್ಲಿ ಸಿರ್ಸಿಲೆ ಸಿಕ್ತು. ಅಲ್ಲಿ ಒಂದು ಅಂಗಡಿಯಲ್ಲಿ ನಾವು ನೋಡಿದ್ವಿ. ಹೀಗೆ ಹೋದಾಗ ನೋಡಿದ್ವಿ, ತುಂಬಾ ಇಷ್ಟ ಆಯಿತು. ಹಾಗಾಗಿ ಇರಲಿ ಅಂತ ಒಂದು 10 ಸಾರಿ ತಂದು ಇಟ್ಟಿದ್ವಿ. ಆಯಿತು, ಇವೆಲ್ಲ ಈಗ ಇಡಬೇಕು. ಎಲ್ಲ ಇದೆ ನೋಡಿ, ನಮ್ಮದೆಲ್ಲ ಸಾರಿಗಳೆಲ್ಲ ಪಾಪ ಒದಿತಾ ಇದೆ. ಎಲ್ಲ ಇಡಬೇಕು. ಟವೆಲೆಲ್ಲ ಇದೆ, ಸುಮಾರಿದೆ. ಇದೆಲ್ಲ ನಾಳೆ ಕ್ಲೀನ್ ಮಾಡಿ ಇಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ವಿಡಿಯೋ ನಮ್ಮದು, ಆಯಿತಾ. ಇವತ್ತಿನ ವಿಡಿಯೋ ಮಾಡಲಿಕ್ಕೂ ಟೈಮ್ ಇಲ್ಲ, ಏನು ಮಾಡೋದು, ಆಯಿತಾ. ನೋಡಿದ್ರಲ್ಲ ಫ್ರೆಂಡ್ಸ್, ಸಾರಿ ತೋರಿಸ್ದು. ಇವತ್ತಿನ ವಿಡಿಯೋ ಇದೆ ಅಂದರೆ ಗೃಹ ಪ್ರವೇಶಕ್ಕೆ ಏನೆಲ್ಲ ತಂದಿದ್ವಿ, ಒಂದಿಷ್ಟು ಸಾರಿ ತಂದಿದ್ವಿ, ಅದು ಇದೆ ವಿಡಿಯೋ, ಆಯಿತಾ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.